ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇವತ್ತಿನ ಹೋರಾಟ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಡುವ ಒಂದು ಹೋರಾಟ ಆಗಿರಬೇಕು. ಈ ಒಂದು ಹೋರಾಟ ಕೇವಲ ಒಂದು ದಿನದ ಹೋರಾಟ ಅಲ್ಲ, 2 ಗಂಟೆಯ ಹೋರಾಟ ಅಲ್ಲ, 1 ಗಂಟೆಗೆ ಸೀಮಿತವಾಗಿರ್ತಕ್ಕಂಥ ಹೋರಾಟ ಅಲ್ಲ. ಬದಲಾಗಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಒಂದು ಸಾಮಾನ್ಯ ಪ್ರಜೆಗೆ ಇರ್ತಕ್ಕಂಥ ಒಂದು ಹಕ್ಕನ್ನ ಇವತ್ತು ಕಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಈ ಒಂದು ಕಾಂಗ್ರೆಸ್ ಸರ್ಕಾರ, ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಇರ್ಬೋದು, ತಾಲೂಕಿನ ಅಧಿಕಾರಿಗಳಿರ್ಬೋದು, ನಡ್ಕೊಳ್ತಾ ಇರ್ತಕ್ಕಂಥ ಒಂದು ರೀತಿಯನ್ನ ಬಹುಶಃ ನಾವು ನೀವೆಲ್ಲರೂ ನೋಡಿದ್ದೇವೆ. 3 ದಿನದ ಹಿಂದೆ ನಡೆದಂತ ಒಂದು ಘಟನೆಯನ್ನ ಇವತ್ತು ಪ್ರಾರಂಭದ ಹಂತದಲ್ಲಿ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. 3 ದಿನದ ಹಿಂದೆ ನಮ್ಮ BLA 2ಗಳನ್ನ ಬಹುಶಃ 100ಕ್ಕೂ ಹೆಚ್ಚು BLA 2ಗಳು ತಾವು ತಾಲೂಕು ಕಚೇರಿಗೆ ಬಂದ್ರಿ. ತಹಸೀಲ್ದಾರ್ ಅವರು ಒಂದು ಕರೆಯನ್ನ ಕೊಟ್ಟಿದ್ದಾರೆ. FAQಗಳ ಬಗ್ಗೆ ಚರ್ಚೆ ಮಾಡಬೇಕು, ನಿಮ್ಮಲ್ಲಿ ಅವ್ರ ಕಡೆಯಿಂದ ಒಂದು ಸಣ್ಣ ಪುಟ್ಟ ವಿವರಣೆಯನ್ನ ಕೊಡಬೇಕು, ಇದರಲ್ಲಿ ಯಾವ ರೀತಿ ಭಾಗಿಯಾಗ್ತಕ್ಕಂಥದಕ್ಕೆ ಅಂತಕ್ಕಂಥದ್ದು ಒಂದು ಕಾರ್ಯಾಗಾರವನ್ನು ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು 15ರಿಂದ 20 ಜನ ಭಾರತೀಯ ಜನತಾ ಪಾರ್ಟಿಯ BLA 2ಗಳು ಬಂದಿದ್ರು. ನಿಮ್ಮೆಲ್ಲರನ್ನು ಇಲ್ಲಿ ಕರೆಸ್ತಾರೆ. ಆದ್ರೆ ಆನ್ ಗ್ರೌಂಡ್ ಮೊದಲನೇ ದಿನ ಆಕ್ಟಿವಿಟಿ ಪ್ರಾರಂಭ ಆಗಿದೆ. PLOಗಳು ಮತ್ತೆ ಕಾಂಗ್ರೆಸ್ನ BLA 2ಗಳು ಇಲ್ಲಿ ತಹಸೀಲ್ದಾರ್ ನಮಗೆ ದಾರಿ ತಪ್ಪಿಸಿ ಕಳಿಸೋದು. ಅಲ್ಲಿ ನೋಡಿದ್ರೆ ತಳಮಟ್ಟದಲ್ಲಿ, ಹಳ್ಳಿಗಳಲ್ಲಿ, ವಾರ್ಡ್ ಮಟ್ಟದಲ್ಲಿ, ಬೂತ್ಗಳಲ್ಲಿ ಫಾರಂನ ಹಂಚತಕ್ಕಂತ ಪ್ರಕ್ರಿಯೆಗಳು ನಮ್ಮನ್ನ ಬಿಟ್ಟು ದಾರಿ ತಪ್ಪಿಸಿ ಮಾಡಿದ್ರು. ವಿಚಾರ ತಿಳಿತಾ ಇದ್ದಂಗೆ ನಾನು ತಹಸೀಲ್ದಾರ್ ಅವ್ರಿಗೆ ಮಾತಾಡಿದೆ. ಒಂದ್ ಹೆಣ್ಣು ಮಗಳಿದ್ದಾರೆ, ಒಂದ್ ಹೆಣ್ಣು ಮಗಳಿಗೆ ಗೌರವಿತವಾಗಿ ಮಾತನಾಡಬಹುದು, ಮಾತನಾಡ್ತಾರೆ. ಆದ್ರೆ ಒಂದು ಅಧಿಕಾರಿಗಳಾದ ಮಾತ್ರಕ್ಕೆ ನೀವೇನ್ ಮೇಲಿಂದ ಉದುರು ಬಂದಿರ್ತಕ್ಕಂಥವ್ರಲ್ಲ. ನೀವು ನಮ್ಮಲ್ಲೇ ಜನಸಾಮಾನ್ಯರ ಪರವಾಗಿ ದುಡಿತಕ್ಕಂಥದಕ್ಕೆ ನಿಮ್ಗೆ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶ ಈ ರೀತಿ ಮತ್ತಿನ್ಯಾರಿಗೋ ಚಾಕ್ರಿ ಮಾಡ್ತಕ್ಕಂಥದಕ್ಕೆ, ಮತ್ತಿನ್ಯಾರೋ ಮುಲಾಜಿಗೆ ಇವತ್ತು ನೀವು ಒಳಗಾಗಿ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಸರಿಯಲ್ಲ ಅಂತಕ್ಕಂಥದ್ದನ್ನ ಅವರ ಲೋಪದೋಷಗಳನ್ನ ಅವ್ರಿಗೆ ದೂರವಾಣಿ ಮೂಲಕ ನಾನು ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ಪಾಪ ಅಧಿಕಾರಿಗಳು ಎಷ್ಟು ಉತ್ತರದಿಂದ ಮಾತಾಡ್ತಾರೆ ಅಂದ್ರೆ ಲೋಪವೇ ಆಗಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮನ್ನ ಕನ್ವಿನ್ಸ್ ಮಾಡಕ್ ಬರ್ತಾರೆ. DC ಅವ್ರಿಗೆ ಫೋನ್ ತಗೊಂಡು ಹೇಳಿದೆ, ಸರ್ ಎಚ್ಚರಿಕೆ ಇರಲಿ, ಇದು ಮೊದಲನೇ ಬಾರಿ ಈ ರೀತಿ ನಡೆದಿದೆ, ಮೊದಲನೇ ದಿನ ಆಗಿರೋದಕ್ಕೆ ನಾನು ಸುಮ್ಮನೆ ಆಗ್ತೇನೆ. ಮತ್ತೆ ಪದೇ ಪದೇ ಈ ರೀತಿ ನೀವೇನಾದ್ರೂ ಮುಂದೆ ವರ್ಸಿದ್ರೆ ನಾವು ಬೇರೆ ರೀತಿ ಇವತ್ತು ಬೀದಿಗಿಳಿಬೇಕಾಗ್ತದೆ ಅಂತಕ್ಕಂಥದ್ದ DC ಅವ್ರಿಗೂ ಕೂಡ ಮಾತನಾಡ್ತಾರೆ. ಇಲ್ಲ, ನಾನೊಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತೇನೆ, PLOಗಳು ಮತ್ತೆ BLOಗಳನ್ನ ಆ ಗ್ರೂಪ್ ನಲ್ಲಿ ಇಟ್ಟು ನಾನೇ ಪರ್ಸನಲಿ ಅದನ್ನ ಮಾನಿಟರ್ ಮಾಡ್ತೀನಿ ಅಂತಕ್ಕಂಥದ್ದು ಹೇಳೋದು DC ಅವರು. ತದನಂತರ ನಿನ್ನೆ ಆಗಿರ್ತಕ್ಕಂಥ ಘಟನೆ, ನೈಜ ದೃಶ್ಯಾವಳಿಗಳನ್ನ ತಾವು ನೋಡಿದ್ದೀರಿ. ಮೆಹಬೂಬ್ ನಗರ, ಟಿಪ್ಪು ನಗರ, ಇನ್ಯಾವುದಪ್ಪ ನಗರಗಳು, ನನಗೊಂದೊಂದ್ಸಲಿ ಭಯ ಆಗೋದೇನು ಗೊತ್ತಾ, ರಾಮನಗರದ ಹೆಸರು ಮುಂದೆ ರಪ್ಪಿ ತಪ್ಪಿ ರಹೀಂ ನಗರ ಆಗ್ಬಿಡ್ತದೆ ಅಂತಕ್ಕಂಥ ಆತಂಕ ಸೃಷ್ಟಿಯಾಗ್ಬಿಟ್ಟೈತೆ. ತಪ್ಪು ತಿಳ್ಕೊಬೇಡಿ ಹಿಂಗ್ ಅಂತೀನಿ ಅಂತ. ಈ 3 ಮುಸಲ್ಮಾನರ ವಾರ್ಡ್ಗಳಲ್ಲಿ ಸೇರ್ತಕ್ಕಂಥ ಬೂತ್ಗಳೇನಿದೆ, ನಿನ್ನೆಯ ದಿನ ನಮ್ಮ BLA 2ಗಳು ಪಾಪ ಅಲ್ಲೊಂದು ಜನ ಹೋಗಕ್ಕೂ ಕಷ್ಟ, ಒಳಗಡೆ ಒಂದ್ ರೀತಿ ಭಯದ ವಾತಾವರಣ. ಮುಂದೆ ಪೊಲೀಸ್ ಫೋರ್ಸ್ ಡಿಪ್ಲಾಯ್ಮೆಂಟ್, ಪೊಲೀಸ್ ಫೋರ್ಸ್ ಅಂದ್ರೆ ಸ್ಟೇಟ್ ಪೊಲೀಸ್ ಫೋರ್ಸ್ ಆಗೋದಿಲ್ಲ, ಪಾಪ ಎಲ್ಲ ಶಾಮೀಲಾದವರಲ್ಲ. ಮುಖ್ಯಮಂತ್ರಿಗಳ ಅಡಿಯಲ್ಲಿ ಹೇಳಲ್ಲ, ಮನೆಯಣ್ಣ ಚಾಕ್ರಿ ತೊಳೆಯಕಿರ್ರಿ ನೀವು ಅಂತ, ಅಷ್ಟಕ್ಕೆ ಲಾಯಕು. ಬಹುಶಃ ನಮ್ಮ BLA 2ಗಳು ಪಾಪ ನಿನ್ನೆ ನುಗ್ಗಿ ಒಳಗಡೆ ಆ ವಿಡಿಯೋಗಳು ಮಾಡ್ಕೊಂಡ್ ಬಂದ್ರಲ್ಲ. ನೀವೆಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಶಬಾಸ್ಗಿರಿಯನ್ನ ಹೇಳ್ಬೇಕಾಗ್ತದೆ. ನೀವು ಮಾಡಿರ್ತಕ್ಕಂಥ, ತೋರಿಸಿರ್ತಕ್ಕಂಥ ಧೈರ್ಯಕ್ಕೆ ನಿಜಕ್ಕೂ ಮೆಚ್ಚಬೇಕಾಗ್ತದೆ. ನನ್ಗೆ ಗೊತ್ತಿದೆ ಒಳಗಡೆ ವಾತಾವರಣ ಹೆಂಗಿದೆ ಅಂತ. ಆದ್ರೂ ಒಳಗಡೆ ಹೋಗಿ ವಿಡಿಯೋ ಮಾಡ್ಕೊಂಡ್ ಬಂದ್ರಿ. ಆಮೇಲೆ ಒಂದು ವಿಚಾರ ಹೇಳ್ತೇನೆ, ಇವತ್ತು ಒಬ್ಬ ಜಿಲ್ಲಾಧಿಕಾರಿ, ಒಬ್ಬ DC ಆದಂತವ ಆ ಮನುಷ್ಯನಿಗೆ ಫೋನ್ ಮಾಡಿದಂತ ಸಂದರ್ಭದಲ್ಲಿ ಇಡೀ ಜನತಾದಳ ಪಕ್ಷಕ್ಕೆ JDS ನ ಕಾರ್ಯಾಗಾರ ಮಾಡಿರ್ತಕ್ಕಂಥವ್ನು ಇಲ್ಲಿ ನಿಂತಿದ್ದೀನಿ, ನಿಖಿಲ್ ಕುಮಾರಸ್ವಾಮಿ. SIR ನ ರೂಲ್ ಬುಕ್ ಅಲ್ಲಿ ಏನೇನಿದೆ ಅಂತಕ್ಕಂಥದ್ದು ಸಂಪೂರ್ಣ ವಿವರ ನನ್ನ ಹತ್ರ ಇದೆ, ಮಾಹಿತಿ ಕೊಡ್ತಾ ಇಲ್ಲ ಈ ನಿಖಿಲ್ ಕುಮಾರಸ್ವಾಮಿಗೆ. ಹತ್ತತ್ರ 100 ಕ್ಷೇತ್ರ ಕಾರ್ಯಾಗಾರ ಮಾಡಿರ್ತಕ್ಕಂಥವ್ನು ನಾನು. DC ನನಗೆ ಫೋನ್ ಮಾಡಿ ಹೇಳ್ತಾರೆ, ಅಲ್ಲ ಸರ್, ಈ ತರ ಎಲ್ಲೆಲ್ಲೋ ಕೂತ್ಕೊಂಡು ಮದುವೆ ಮನೆಗಳಲ್ಲಿ ಮತ್ತಷ್ಟು ಸಮುದಾಯ ಭವನಗಳಲ್ಲಿ ಬೇಕಾಗಿದ್ದ ಕಡೆ
ಕಾಂಗ್ರೆಸ್ನವರು PLOಗಳ ಜೊತೆ ಶಾಮೀಲಾಗಿ ಹಂಚ್ತಾ ಇದಾರಂತೆ ನೋಡಿ ಫಾರ್ಮ್ಗಳನ್ನ ಅಂದ್ರೆ ನನಗೆ ದಾರಿ ತಪ್ಪತಕ್ಕಂತ ಪ್ರಯತ್ನ ಮಾಡ್ತಾರೆ DC ಅವರು. ಇಲ್ಲ ಸರ್, ನಾವು VFCಗಳು ಮಾಡಿದೀವಿ. VFCಗಳು ಏನಂದ್ರೆ ಅದ್ ಮುಂದೆ ಹೋಗ್ತಾ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ, ಗೊತ್ತಿರ್ತದೆ, ಮನೆಗಳಿಗೆಲ್ಲ ಗೊತ್ತಿದೆ. VFCಗಳಲ್ಲಿ ಹಂಚಿರೋದಂತೆ ಅಂತಂದ್ರು. ನಾನು ಒಂದ್ ಸೆಕೆಂಡ್ ಶಾಕ್ ಆಗ್ಬಿಟ್ಟೆ. ತೆಗೆದೆ ರೂಲ್ ಬುಕ್ ನ ಮತ್ತೆ ತೆಗೆದು ವಾಟ್ಸ್ಆಪ್ ಅಲ್ಲಿ ಕಳಿಸ್ತೆ ಏನಿದೆ ರೂಲ್ ಬುಕ್ ಅಲ್ಲಿ ಅಂತ. ಈಗ ಇಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಅರಿವಿದೆ, ಫಾರ್ಮ್ಗಳನ್ನ ಹಂಚಿಕೆ ಮಾಡಬೇಕಾದಂತ ಸಂದರ್ಭದಲ್ಲಿ ಮೂರು ಪಕ್ಷದ BLA2ಗಳು PLOಗಳ ಜೊತೆ ಬೂತ್ ಲೆವೆಲ್ಗೆ ಹೋಗಿ 3 ಬಾರಿ ಹೋಗ್ತಕ್ಕಂಥದಕ್ಕೆ ಅವಕಾಶ ಇದೆ. 3 ಬಾರಿನೂ ಏನಾದ್ರೂ ಸಿಕ್ಲಿಲ್ಲ ಅಂತಕ್ಕಂಥದ್ದಾದ್ರೆ ಅಲ್ಲೊಂದು ರೆಡ್ ಫ್ಲಾಗ್ ಅನ್ನ ಅಂಟಿಸಿ ಡೋರ್ಗೆ, ತದನಂತರ ಅಲ್ಲಿ ಒಂದು ಫಾರ್ಮ್ ಅನ್ನ ಇಟ್ಟು ಬರ್ತಾರೆ. ಅದಾದ್ಮೇಲೂ ಯಾರು ಕೂಡ ಬಂದು ಪ್ರತಿಕ್ರಿಯಿಸಲಿಲ್ಲ ಅಂತಕ್ಕಂಥದ್ದಾದ್ರೆ ಅವರನ್ನ ವೋಟರ್ ಲಿಸ್ಟ್ ಇಂದ ಹೊರಗಡೆ ಇರ್ತಾರೆ. ಇದು ಇರ್ತಕ್ಕಂಥ ವಿಚಾರ. ಮನೆ ಮನೆಗೆ ತೆರಳಿ ಫಾರ್ಮ್ ಅನ್ನ ಕೊಡ್ತಕ್ಕಂಥ ಪ್ರಕ್ರಿಯೆ ಆಗಬೇಕು. ಇಲ್ಲಿ ಈ ಪುಣ್ಯಾತ್ಮ DC ಅದ್ಯಾವ್ದೋ ಹೊಸ ಕಾನೂನು ಬರೆದ್ಬಿಟ್ಟವನೆ ಈ ಮನುಷ್ಯನೇ. ಇಲ್ಲ ಸರ್, VFCಗಳೆಲ್ಲ ಫಾರ್ಮ್ ಕೊಡಬಹುದು ಅಂತಾರೆ. VFCಗಳು ಏನಪ್ಪಾ ಅಂದ್ರೆ, ಈಗ ಹಳ್ಳಿಗಳಲ್ಲಿ ಕೆಲವೊಂದಷ್ಟು ಜನ ವಿದ್ಯಾವಂತರು ಇರ್ಲಿಕ್ಕಿಲ್ಲ, ಅಂತವ್ರು ಫಾರ್ಮ್ ನೀವು ಮನೆಗಳಲ್ಲಿ ಇಸ್ಕೊಳ್ತೀರಿ. ಆ VFCಗಳು ಅಂತಕ್ಕಂಥದ್ದು ಇಡೀ ರಾಜ್ಯದಲ್ಲಿ 2800 ಸೆಂಟರ್ಗಳು ಮಾಡಿದ್ದಾರೆ. ಆ ಸೆಂಟರ್ಗಳಲ್ಲಿ BLA2ಗಳು BLOಗಳ ಸಮ್ಮುಖದಲ್ಲಿ, ಅಗೇನ್ ಮತ್ತೆ ಹೇಳ್ತೇನೆ, ಮೂರು ಪಕ್ಷದ BLA2ಗಳ ಸಮ್ಮುಖದಲ್ಲಿ PLO ಎದುರಾಗಿ ಅದನ್ನ ಫಾರ್ಮ್ ಅನ್ನ ಎದುರುಗಡೆ ಫಿಲ್ ಮಾಡ್ತಕ್ಕಂಥದ್ದನ್ನ ಮೂರು ಪಕ್ಷದ PLA2ಗಳು ಗಮನಿಸಬೇಕಾದಂತ ವಿಚಾರ ಇದು. ಆಮೇಲೆ ಫಾರ್ಮ್ಗಳು ಸೆಂಟ್ರಲ್ ಗವರ್ಮೆಂಟ್ ಬಹಳ ಸ್ಟ್ರಿಕ್ಟ್ ಮಾಡಿದೆ. ಸ್ವೇಚ್ಛಾಚಾರವಾಗಿ ಫಾರ್ಮ್ಗಳು ಕೊಡ್ತಾ ಇಲ್ಲ. ಗೊತ್ತಿದೆ ಇಂಥ ಪ್ರಕ್ರಿಯೆಗಳು ನಡೀತದೆ ಅಂತ. ಒಂದೇ ಫಾರ್ಮ್ 10 ಫಾರ್ಮ್ ಕೊಡೋದಿಲ್ಲ. ಒಂದೇ ಫಾರ್ಮ್ ಅಲ್ಲಿ ಯಾವುದೇ ತಪ್ಪುಗಳಾಗದೆ ಇರ್ತಕ್ಕಂಥ ನಿಟ್ಟಿನಲ್ಲಿ ಫಾರ್ಮ್ ಅನ್ನ ಫಿಲ್ ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥ ಹಕ್ಕು. ಇದೆಲ್ಲ ಗಾಳಿ ತೋರಿ ಆಸಾಮಿ ನನ್ನನ್ನೇ ದಾರಿ ತಪ್ಪಿಸೋದಕ್ಕೆ ಒಂದ್ ಸೆಕೆಂಡ್ ನಾನೇ ಬೆರಗಾಗೋದೆ. ಮತ್ತೆ ರೂಲ್ ಬುಕ್ ಕಳಿಸ್ಕೊಟ್ರೆ, ಸರ್ ಸಾರಿ ಸರ್ ನನಗೆ ಗೊತ್ತಾಗ್ಲಿಲ್ಲ ಸರ್, ಶಿವರಾಮ್ರೆ IAS ಆಫೀಸರ್ ನೀವು, UPSC ಎಕ್ಸಾಮ್ಗಳು KPSC ಎಕ್ಸಾಮ್ಗಳು ಏನು 5-6 ಪಟ್ಟಿ ಜನ ಬರೆಯಕ್ಕಾಯ್ತದೇನ್ರಿ? ಅದಕ್ಕೆ ಅಲ್ವೇನ್ರಿ ಇವತ್ತು ನೀವು ಪಾಸ್ ಆಗಿ IAS ಆಫೀಸರ್ ಆಗಿ ಇಲ್ಲಿ ಕೂತಿರೋದು? ಅಲ್ಲಪ್ಪ, ನಿಖಿಲ್ ಕುಮಾರಸ್ವಾಮಿ ಏನೋ ಹೇಳಿದೆ ಮರ DC, ಇನ್ಯಾರೋ ಪಾಪ ಓದು ಬರ ಬರದೇ ಇರ್ತಕ್ಕಂಥವ್ರು, ಇನ್ಯಾರೋ ಪಾಪ ಇನ್ಫಾರ್ಮೇಶನ್ ಕೊರತೆ ಇರ್ತಕ್ಕಂಥವ್ರು, ಇನ್ನು ಮಾಹಿತಿ ಪಡಿತಕ್ಕಂಥದ್ದು ಸೋರ್ಸ್ ಇರ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳಾಗ್ಬಿಟ್ರೆ ಹೌದೇನಪ್ಪ ಅಂತ ಅನ್ಕೊಂಡ್ಬಿಡುದು. ಆ ರೀತಿ ತಲೆ ಮೇಲೆ ಹೊಡೆದಂಗೆ ಸುಳ್ಳಳ್ಳಿ ನಂಬಿಸ್ಬಿಟ್ಟ ವ್ಯಕ್ತಿ. ನಾನ್ ನಂಬಲಿಲ್ಲ, ನಂಬಿಸ್ಬಿಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ಇಲ್ಲಿರ್ತಕ್ಕಂಥ DC ವರ್ತನೆ. ಈಗ SP ಅವ್ರಿಗೆ ಕರೆ ಮಾಡಿದ್ರು, ಮಾತಾಡಿದೆ. DC ಅವರು ಇಲ್ಲವಂತೆ. ಯಾಕಪ್ಪ ಅಂದ್ರೆ, ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಠದ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ನಂದು ಯಾವುದೇ ಪೆನ್ನು ಪೇಪರ್ ಅಲ್ಲಿ ಹಸ್ತಕ್ಷೇಪಣೆ ಇರಲಿಲ್ಲ. ಆದ್ರೆ ಆಡಳಿತ ಯಾವ ರೀತಿ ನಡೆಯುತ್ತೆ ಅಂತಕ್ಕಂಥದ್ದು ಹಿಂದಿನಿಂದ ನಿಂತ್ಕೊಂಡು ತಿಳ್ಕೊಂಡಿದ್ದೀನಿ. ತಕ್ಕ ಮಟ್ಟಕ್ಕೆ ನನಗೂ ಗೊತ್ತಿದೆ. ಅದೇನು ಸರ್ಕಾರಿ ಕಾರ್ಯಕ್ರಮದ ಪ್ರೋಟೋಕಾಲ, ಸರ್ಕಾರಿ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ DC ಕೇಳಕ್ ಇಷ್ಟಪಡ್ತೀನಿ. ಇವತ್ತು ನಿಮಗೆ ಮತ ಇಲ್ಲ, ನೀವು ಮಾಡಿರ್ತಕ್ಕಂಥ ತಪ್ಪು ಇವತ್ತು ರಾಜ್ಯದಲ್ಲಿ ನಿನ್ನೆ ದಿನ ಮಾಧ್ಯಮದ 9 ಗಂಟೆ ನ್ಯೂಸ್ ಅನ್ನ ನೀವೇನಾದ್ರೂ ನೋಡಿದ್ರೆ ಇಷ್ಟೊತ್ತಿಗೆ ನೀವು ರಾಜೀನಾಮೆ ಬಿಸಾಕಿ ಇವತ್ತು ಇಲ್ಲಿಂದ ತಲೆ ಮರೆಸ್ಕೊಂಡು ರಾಜ್ಯ ಬಿಟ್ಟು ಹೋಗಬೇಕಾಗಿತ್ತು. ಮಿಸ್ಟರ್ DC, ಮಾನ ಮರ್ಯಾದೆ ಅನ್ನೋದೇನಾದ್ರು ಇಟ್ಟಿದ್ರೆ ನಿಮಗೆ ನಿನ್ನೆ 9 ಗಂಟೆಗೆ ಬಂದಂತ ನ್ಯೂಸ್ ನೋಡ್ಬೇಕಾಗಿತ್ತು. ತಾವುಗಳು ಏನೇನು ಬಂತು, ಏನೇನು ಮಾತನಾಡಿದ್ರು, ಯಾವ ರೀತಿ ನಡ್ಕೊತಾ ಇದಾರೆ ಇಲ್ಲಿ ಇರ್ತಕ್ಕಂಥ DC ಅಂತ ಇವತ್ತು ತಲೆ ಮರೆಸ್ಕೊಂಡು ಇಲ್ಲಿ ಬಂದು ಒಂದು ಮೆಮೊರಾಂಡಮ್ ನ ತಗೋಬಾರ್ದು ಅಂತಕ್ಕಂಥದಕ್ಕೆ ಅಲ್ಲೋಗಿ ಗೌರ್ಮೆಂಟ್ ಕಾರ್ಯಕ್ರಮ ಅಲ್ಲ, ಮಠದ ಕಾರ್ಯಕ್ರಮ. ಏನ್ ಮಕ ತೋರ್ಸಕ್ ಏನ್ ಮಾಡಕ್ ಹೋಗಕ್ಕಪ್ಪ ನೀವು ಮುಖ್ಯಮಂತ್ರಿಗಳು? ನಿಮ್ ಮಕ ನೋಡಿಲ್ವ ಗುರು? ಇಲ್ಲ, ನಮ್ ಜೈಮುತ್ತಣ್ಣ ನಿಂತವ್ರೆ. ಏನಪ್ಪಾ ಡೈರಿನಲ್ಲಿ ಏನೇನಾಯ್ತು ಗುರು? ಯಾವ ರೀತಿ ನಡ್ಕೊಂಡ್ರಪ್ಪ ಒಳಗಡೆ ಹೋಗಿ ಕೂತ್ಕೊಂಡಾಗ? ಯಾವ ರೀತಿ ಇತ್ತ ಆಟಿಟ್ಯೂಡು? ನಾನು ಒಂದು ಮಾತು ಹೇಳ್ತೇನೆ ತಾಲೂಕಿನ ಅಧಿಕಾರಿಗಳಿಗೆ, ಜಿಲ್ಲೆ ಅಧಿಕಾರಿಗಳಿಗೆ. ಇಲ್ಲಿ ನಾವೆಲ್ಲ ಇಲ್ಲಿ ನಿಂತಿದೀವಲ್ಲ, ನಾವೆಲ್ಲ 40-40 ವರ್ಷದಿಂದ ರಾಜಕಾರಣ ಮಾಡ್ಕೊಂಡ್ ಬಂದಿರ್ತಕ್ಕಂಥವ್ರು. ನೀವೆಲ್ಲ ಟೂರಿಂಗ್ ಟಾಕೀಸ್ ಗಿರಾಕಿಗಳು. 1 ವರ್ಷ ಇರ್ತೀರಾ, 2 ವರ್ಷ ಇರ್ತೀರಾ, ಯಾವನ್ಗೋ ಚಾಕ್ರಿ ಮಾಡ್ತೀರಾ, ಯಾವನ್ನ ಮುಲಾಜಿ ಕೆಲಸ ಮಾಡ್ತೀರಾ, ಹೋಯ್ತಾ ಇರ್ತೀರಾ. ಆದ್ರೆ ಇಲ್ಲಿ ಬಹಳ ಬದುಕಬೇಕಾಗಿರ್ತಕ್ಕಂಥವ್ರು,
ಜನರ ಕಷ್ಟ ಸುಖ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು. ಇಲ್ಲಿ ನಾವೆಲ್ಲ ನಿಂತ್ಕೊಂಡಿದೀವಿ. ಒಂದ್ ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇವತ್ತಿನ ಹೋರಾಟ ನಿಖಿಲ್ ಕುಮಾರಸ್ವಾಮಿ ಆಗ್ಲಿ, ನಮ್ಮ ಮಿತ್ರ ಪಕ್ಷ ಆಗ್ಲಿ, ನಮ್ಮ ಮಂಜಣ್ಣವರಾಗ್ಲಿ ನಾವಿಲ್ಲಿ ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ಸ್ಟೇಟ್ ಎಲೆಕ್ಷನ್ ಕಮಿಷನ್ ನ ಸಿಇಒ ಯಾರಿದ್ದಾರೆ, ಅವ್ರಿಗೆ ಈಗಾಗಲೇ ನಾವು ಒಂದು ಮನವಿಯನ್ನು ಮಾಡಿದ್ದೇವೆ. ಮಧ್ಯಾಹ್ನ 2:30 ಗಂಟೆಗೆ ಸಮಯವನ್ನು ನಿಗದಿ ಮಾಡಿದ್ದಾರೆ. ಅನುಭವ್ ಕುಮಾರ್ ಅವ್ರನ್ನ ಹೋಗಿ ಭೇಟಿ ಮಾಡ್ತಾ ಇದ್ದೇನೆ. ಅವ್ರಿಗೆ ಇಲ್ಲಿ ಆಗಿರ್ತಕ್ಕಂಥ ಏನು ದೃಶ್ಯಾವಳಿಗಳು, ನೈಜ ದೃಶ್ಯ ಇದೆಯಲ್ಲ, ನಿನ್ನೆ ನಡೆದಿರ್ತಕ್ಕಂಥ ಘಟನೆ ವಿಡಿಯೋಗಳು, ಅದನ್ನ ಪೆನ್ ಡ್ರೈವ್ ಮೂಲಕ ಅವ್ರಿಗೆ ಅದನ್ನ ಮುಂದೆ ಇಡ್ತೇನೆ. ಇಲ್ಲಿ ನಡೆದಿರ್ತಕ್ಕಂಥ ವಿಚಾರದ ಬಗ್ಗೆ ಇವತ್ತು ಯಾವ ರೀತಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇದನ್ನ ಮಾನಿಟರ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾನು ಗಮನಿಸ್ತೇನೆ. ಸೋಮವಾರದ ದಿನ ಚೀಫ್ ಎಲೆಕ್ಷನ್ ಕಮಿಷನ್ ನ ಭೇಟಿ ಮಾಡ್ತೇನೆ. ಡೆಲ್ಲಿಗೆ ಹೋಗ್ತಾ ಇದ್ದೇನೆ. ಚೀಫ್ ಎಲೆಕ್ಷನ್ ಕಮಿಷನ್ ನ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಸಿಇಒ ಟೈಮ್ ತಗೊಂಡು ಇಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಘಟನೆಯನ್ನ ತೀವ್ರವಾಗಿ ಖಂಡಿಸ್ತಕ್ಕಂಥದ್ದಷ್ಟೇ ಅಲ್ಲ, ವೆಸ್ಟ್ ಬೆಂಗಾಲ್ ನಲ್ಲಿ ಯಾವ ರೀತಿ ಚುನಾವಣೆ ನಡೀತು, ಯಾವ ರೀತಿ ಪಾರದರ್ಶಕವಾಗಿ ನ್ಯಾಯಬದ್ಧವಾಗಿ ಚುನಾವಣೆ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ದೇಶದಿಂದ ಪ್ರಾಮಾಣಿಕ ದಷ್ಟ ಅಧಿಕಾರಿಗಳನ್ನ ತಗೊಂಡು ಬಂದು ಒಂದು ಸೆಂಟ್ರಲ್ ಫೋರ್ಸ್ ನ ಇಟ್ಟು ಒಂದು ಮಾನಿಟರ್ ನ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ನಮಗೆ ಅವಕಾಶ ಇದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ. ಅದು ವೆಸ್ಟ್ ಬೆಂಗಾಲ್ ನಲ್ಲಿ ಈಗಾಗಲೇ ನಾವೇನ್ ನೋಡಿದ್ದೇವೆ. ಅದನ್ನ ಕರ್ನಾಟಕ ರಾಜ್ಯದಲ್ಲಿ ನೀವು ಅನ್ಕೊಂಡಿದ್ದೀರಿ ಇದು ಕೇವಲ ನಿನ್ನೆ ರಾಮನಗರದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಅಂತ. ಆದ್ರೆ ವಾಸ್ತವದಲ್ಲಿ ಇವತ್ತು ರಾಜ್ಯದಲ್ಲಿ ನಿನ್ನೆ ನನಗಿಂತ ಬಂದಿರತಕ್ಕಂಥ ಸುದ್ದಿ 20-25 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದ್ ಕಡೆ ಪಾವುಗಡದಲ್ಲಿ ಹಿಂಗಾಗಿದೆ, ಒಂದ್ ಕಡೆ ಆ ಪಕ್ಕದ ಇಲ್ಲೇ ಇದೆಯಲ್ಲ ಸ್ವಾಮಿ ಲೆಟ್ಟು ಜೀನ್ಸು, ಇಲ್ಲೇ ಐತಲ್ಲ ಒಂದ್ ಜೀನು, ಕೆಟ್ಟ ಜೀನು, ಕುಣಿಗಲ್ ಜೀನು, ಇವರೆಲ್ಲ ಡಾಕ್ಟರ್ ಅಂತೆ. ಅದ್ ಯಾವ ತರ ಡಾಕ್ಟರ್ ನನಗೆ ಗೊತ್ತಿಲ್ಲಪ್ಪ. ಅದ್ ಯಾರನ್ನ ಆಪರೇಷನ್ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ಕುಣಿಗಲ್ಲಲ್ಲಿ, ಅರ್ಕಲ್ಗೂಡಲ್ಲಿ, ಪಾವುಗಡದಲ್ಲಿ, ರಾಜ್ಯದ ಅನೇಕ ಮೂಲೆಗಳಲ್ಲಿ ಇದಾಗಿದೆ. ಮಂಜಣ್ಣವರು ಅಂತ ಹೇಳ್ತಾ ಇದ್ರು, ಯಾವ್ದಣ್ಣ ಅದು ಡಿಸೈನ್ ಬಾಕ್ಸ್ ಸ್ಟುಡಿಯೋ ಇಟ್ಕೊಂಡವ್ರೆ. ಬರೀ ಇಂತ ಕೆಲಸನೇ. ಇಲ್ಲಿ ಯಾವನ್ಗೋ ಒಬ್ಬರು ಕೊಟ್ಟವ್ರೆ ಮೇಲುಸ್ತುವಾರಿ. ನಿನ್ನೆ ಪಾಪ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ, ಇಲ್ಲಿ ಪಾಪ ಇಲ್ಲಿ ಇರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ಪಾಪ ಭಗವಂತ ಆರೋಗ್ಯ ಸರಿ ಮಾಡಿ ಬೇಗ ಬರ್ಲಿ, ನಾವೆಲ್ಲ ಜನ ಎಲ್ಲ ನೋಡ್ಬೇಕು ಅಂತ ಕಾಯ್ತಾ ಇದಾರೆ ಅವ್ರನ್ನೆಲ್ಲ ಪ್ರಶ್ನೆ ಕೇಳೋದಕ್ಕೆ. ಆರೋಗ್ಯದ ವಿಚಾರದಲ್ಲಿ ನಾವೆಲ್ಲರೂ ಅವ್ರ ಜೊತೆಲಿದ್ದೀವಿ. ಆರೋಗ್ಯ ಸರಿ ಇಲ್ಲ ಆಸಾಮಿಗೆ, ಆಸ್ಪತ್ರೆಯಲ್ಲಿ ಕೂತ್ಕೊಂಡು PLOಗಳು ಫೋನ್ ಮಾಡೋದಂತೆ, ಸಾರ್ ಹಿಂಗ್ ಮಾಡಕ್ ಬರಲ್ಲ ಸರ್, ನಾವೆಲ್ಲ ಟೀಚರ್ಗಳು ಎಲ್ಲ ಅಂಗನವಾಡಿಲೋ ಟೀಚರ್ಸ್ ಕೆಲಸ ಮಾಡ್ತಾ ಇದೀವಿ, ಹೆಚ್ಚು ಕಮ್ಮಿ ಆದ್ರೆ ನಮ್ ಸುಮ್ನೆ ಕೆಲಸ ಹೋಗ್ಬಿಡ್ತದೆ, ಬೇಡ ಅಂದ್ರೆ ನಮ್ಮ ಅಪ್ಪಂದು ಗೌರ್ಮೆಂಟ್ ಮಾಡಲೇ ನೋಡ್ಕತೀನಿ, ನಾನ್ ಬಂದು ನೋಡ್ಕತೀನಿ ಮಾಡು ಅಂತ ಹೇಳೋದು. ಆಸಾಮಿ ಅಲ್ಲೆಲ್ಲ ಕೂತ್ಕೊಂಡು ಆಸ್ಪತ್ರೆಯಲ್ಲಿ PLOಗಳಿಗೆ ಕೂತ್ಕೊಂಡು ಹೇಳೋದಂತೆ. ಒಂದ್ ಸಿಂಪಲ್ ಉದಾಹರಣೆ ಕೊಟ್ಟು ಬಿಡ್ತೀನಿ ನಿಮ್ಗೆ. ಇಲ್ಲಿ ವಿಶೇಷವಾಗಿ ಸೆನ್ಸಿಟಿವ್ ಬೂತ್ಗಳಂತ 35 ಬೂತ್ಗಳಿದೆ. ಅದ್ ಯಾವ್ದು ಅಂತ ನಿಮ್ಗೆ ಗೊತ್ತಾಯ್ತು, ಹೇಳದ್ವಲ್ಲ ಇವಾಗ ನಮ್ಮ ಸ್ನೇಹಿತರ ನಗರಗಳು. ಆ 35 ಬೂತ್ಗಳಲ್ಲಿ ಕಳೆದ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾನೆ ಅಂದ್ರೆ ಸತ್ತಿರೋರ ಹೆಸರಲ್ಲಿ ಓಟ್ ಹಾಕವ್ರೆ. ಒಬ್ಬೊಬ್ರು ಪಕ್ಕ ಮುಚ್ಕೊಂಡ್ ಬಂದು 4-5 ಓಟ್ ಹಾಕವ್ರೆ. ಆಯ್ತು, ರಾಮನಗರ ಕಳೆದಾಯ್ತು, ಅಲ್ಲಿ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ನಮ್ಮವ್ರು ಎಷ್ಟೋ ಜನ ಲೀಡರ್ಗಳು ಹಣ ಇಲ್ಲಿಂದ ಲಗೇಜ್ ಆಟ ಮಾಡ್ಕೊಂಡ್ ಬಂದು ಓಟ್ ಹಾಕ್ತವ್ರೆ ಕನ್ನಡ ಚನ್ನಪಟ್ಟಣದಲ್ಲಿ ಅಂತಾರೆ. ಆಮೇಲೆ ಇಲ್ಲಿ ಹೇಳ್ದಂಗೆ ಹೊರ ರಾಜ್ಯದವರು ಇಲ್ಲಿ ಬಂದು ಗೆಜ್ಜಲ್ಗುಡ್ಡೆ ಅಂತ ಹೇಳ್ತಾರೆ ನೋಡಿ ನಮ್ಮ ಬಿಜೆಪಿಯ ಮುಖಂಡರು, ಅವ್ರು ಬಂದು ಇಲ್ಲಿ ಓಟ್ ಇಟ್ಕೊಂಡವ್ರೆ. ದಯವಿಟ್ಟು ನಾನೊಂದು ಮಾತನ್ನ ಹೇಳ್ತೇನೆ, ಕೈ ಜೋಡಿಸಿ ಮನವಿ ಮಾಡ್ತೇನೆ, ರಾಮನಗರ ಕ್ಷೇತ್ರದ ಜನತೆ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ಮುಂದಿನ ಇಲ್ಲಿರ್ತಕ್ಕಂಥ ನಮ್ಮ ಮಕ್ಕಳ ಭವಿಷ್ಯ ಬಹಳ ಆತಂಕದಲ್ಲಿರ್ತದೆ. ಇವ್ರು ಎಲ್ಲಿಗೆ ತಗೊಂಡು ಹೋಗ್ತಾರೆ ಈ ಜಿಲ್ಲೆನ ಅಂತಕ್ಕಂಥದ್ನ ಒಂದ್ಸಲಿ ಆಲೋಚನೆ ಮಾಡಿ. ಎಂದು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು 4 ಬಾರಿ ಶಾಸಕರಾಗಿ ಮಾಡಿದ್ರಿ ನೀವು ಈ ಕ್ಷೇತ್ರದಲ್ಲಿ, ಪುಣ್ಯಾತ್ಮ ತಂದೆ ತಾಯಿದ್ರು. ಒಂದು ದಿನ ಒಬ್ಬ ಅಧಿಕಾರಿಗೆ ಫೋನ್ ಮಾಡಿ ಪೊಲೀಸ್ನ ಸ್ಟೇಷನ್ಗೆ ಬಂದಂತ ಯಾವುದೇ ಅಕ್ಕಪಕ್ಕ ಪಕ್ಷದ ಕಾರ್ಯಕರ್ತರು ಜಗಳ ಆಡ್ಕೊಂಡಾಗ ದಯವಿಟ್ಟು ತಿದ್ದಿ ಬುದ್ಧಿ ಹೇಳಿ, ಯಾರ ಮೇಲೂ ಕೂಡ ಕೇಸ್ ಹಾಕ್ಬೇಡ್ರಿ, ಯಾರ ಮೇಲೂ FIR ಹಾಕ್ಬೇಡ್ರಿ ಅನ್ನೋ. ಯಾವತ್ತು ಈ ತರ DC-ಗಳಿಗೆ ತಹಸೀಲ್ದಾರ್ಗಳಿಗೆ ಕುಮಾರಣ್ಣ ಅವರು ಅವರ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡಿಲ್ಲ, ಯಾರ ಮೇಲೂ ಒತ್ತಡ ಏರಲಿಲ್ಲ. ಈ ರೀತಿ ನಡ್ಕೊಂಡ್ ಬಂದಿರ್ತಕ್ಕಂಥ ಕುಟುಂಬದವ್ರು ನಾನು ನಿಂತ್ಕೊಂಡಿದ್ದೀನಿ ಇಲ್ಲಿ. ಬಹುಶಃ ಇವಾಗ ADC ಬರ್ಬೋದು, SP ಮಾತಾಡಿದೆ, ಇಲ್ಲ ಸರ್ ತಮ್ಮನ್ನ ಭೇಟಿ ಮಾಡಬಾರದು ಅನ್ನೋದೇನಿಲ್ಲ, ಮುಖ್ಯಮಂತ್ರಿಗಳು ಹೋಯ್ತಾ ಇದ್ದಂಗೆ ಬರ್ತಾರಂತೆ. ನಾನೇನಪ್ಪ ಮಾಡ್ಲಿ, ನಾನೇನ್ ಬಿಟ್ಟಿಗೆ ಬಿದ್ದಿದ್ದೀನಾ?
ಅಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ನನ್ಗೂ ಟೈಮ್ ಕೊಟ್ಟವ್ರು ಸ್ವಾಮಿ, ನಾನು ಹೋಗ್ಬೇಕು 3 ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಬಹುಶಃ ಇದೇ ವಿಚಾರವಾಗಿ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. 2:30 ಟೈಮ್ ಕೊಟ್ಟವ್ರೆ, ನಾನು ಹೋಗ್ಬೇಕಲ್ಲ. ನಿಖಿಲ್ ಹೋದ್ಮೇಲೆ ಬರ್ಬೇಕು, ಅಲ್ಲಿವರೆಗೂ ಬಂದ್ ಮಕ್ಕ ತೋರ್ಸಕ್ ರೆಡಿ ಇಲ್ಲ. ಯಾವ ವಿಚಾರದಲ್ಲಾದ್ರೂ ಇಲ್ಲಿವರೆಗೂ ಇಲ್ಲಿ ಇರ್ತಕ್ಕಂಥ DC ಹಲವಾರು ಗಂಟೆಗಳು ನಡೆದೋಗಿದೆ. ಮಂಜಣ್ಣ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಒಂದು ದಿನ ಏನಾದ್ರೂ ಹೊರಗಡೆ ಬಂದು ಏನಂದ್ರೆ ತಲೆಮರೆಯಲ್ಲಿ ಒಳಗಡೆ 4 ಗೋಡೆ ಮಧ್ಯೆ ರೌಂಡ್ ಕಾನ್ಫರೆನ್ಸ್ ಮಾಡ್ಕೊಂಡು ಆ ರೌಂಡ್ ಟೇಬಲ್ ಮುಂದೆ ಕೂತ್ಕೊಂಡು ಚರ್ಚೆ ಮಾಡೋದು ಏನಿದೆ ಸ್ವಾಮಿ? ನೀವು ಇಲ್ಲಿ ಇರ್ತಕ್ಕಂಥದ್ದು ಯಾರಿಗೋಸ್ಕರ ಇದ್ದೀರಿ? ಜನರು ಹಿತ ಕಾಯಕಿದ್ದೀರಾ ಅಥವಾ ಯಾವೊಂದು ಮುಲಾಜಿ ಕೆಲಸ ಮಾಡ್ತಾ ಇದ್ದೀರಾ? ಅಥವಾ ಮಂಜಣ್ಣ ಅವ್ರು ಹೇಳ್ದಂಗೆ ಒಂದ್ ಕೆಲಸ ಮಾಡಿ. ಅಲ್ಲ ರೀ, IAS, IPS, IFS ಏನ ನಿಮ್ ತಲೆಯಲ್ಲಿ ಭಗವಂತ ಬುದ್ಧಿ ಶಕ್ತಿ ಕೊಟ್ಟವನೇ, ಪ್ರಶ್ನೆ ಹೊಡಿಗಳು ಉತ್ತರ ಕೊಟ್ಟಿದ್ದೀರಾ. 60 ವರ್ಷ ನಿಮ್ ಯಾರು ಅಳ್ಳಾಡ್ಸಕ್ ಆಗಲ್ಲ ರೀ. ಸರ್ಕಾರಗಳು ಬರ್ತವೆ ಹೋಯ್ತವೆ ಕಣ್ರಿ, ಮುಖ್ಯಮಂತ್ರಿಗಳು ಬಂದವ್ರೆ ಹೋದವ್ರೆ ಕಣ್ರಿ. ಇದೇನ್ ಹೊಸ್ತೇನ್ರಿ ಈ ರಾಜ್ಯಕ್ಕೆ? ಏನ್ ಈ ಮುಖ್ಯಮಂತ್ರಿ ಇಲ್ಲೇ ಊಟ ಹೊಡ್ಕೊಂಡಿರ್ತಾರೇನ್ರಿ? ಆಯಪ್ಪನ್ ಕಲ್ಪನೆ ಇರ್ಬೋದು. ನಮ್ಮ ಅಬ್ಸರ್ವೇಷನ್ ಪ್ರಕಾರ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಯಾವ ಕೆಲವೊಂದಷ್ಟು ಪ್ರೊಸೀಜರ್ಗಳನ್ನ ಫಾಲೋ ಮಾಡ್ತಾ ಇದ್ದಾರೆ. ಬಹುಶಃ ಆ ದಾರಿನಲ್ಲಿ ಇಂದಿನ ಮುಖ್ಯಮಂತ್ರಿಗಳು ಹೋಗ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ದಂಗಿದೆ. ಅಷ್ಟಾದ್ರೂ ಮಾಡಿದ್ರೆ ಅಲ್ಪ ಸ್ವಲ್ಪ ಉಳ್ಕತ್ತೀರಿ, ಆದ್ರೆ ಮನ್ಸಿಂದ ಮಾಡಿ, ಅದನ್ನ ನಾಟಕೀಯವಾಗಿ ಮಾಡಬೇಡಿ. ಎಲ್ಲ ಅಬ್ಸರ್ವೇಷನ್ ಮಾಡ್ತಾರೆ ಜನ ಏನ್ ಡಾಕ್ಟರ್ ಅಲ್ಲ ಮಂಜಣ್ಣ. ಅಲ್ಲೆಲ್ಲೋ ನಮ್ಮ ಬೈರ್ಮಂಗಳ ವಿಚಾರವಾಗಿ ಇಲ್ಲಿ ಯಾವ ಕಾಂಗ್ರೆಸ್ ಗಿರಾಕಿಗಳು ನೋಡಿದ್ರಲ್ಲ, ಯಾರ್ಯಾರು ಅಂತ ಹೆಸರು ಬೇಡ, ಕರ್ಕೊಂಡು ಹೋಗಿದ್ರಲ್ಲ ಇಲ್ಲಿಂದ ಗಾಡಿಗಳು ಮಾಡ್ಕೊಂಡು, ಏನಂತಾರೆ ಬೈರ್ಮಂಗಳ ಬಿಡದಿ ವಿಚಾರದಲ್ಲಿ ನಾನ್ ಅಲ್ಲಿ ಬಂದ್ ಮಾತಾಡಕ್ ಆಗ್ತದ? ಇವರಮ್ರೆ ಅಲ್ಲೆಲ್ಲೋ ಹಾರವಳ್ಳಿ ಹೊರವಾಡಿಗೆ ಬಂದ್ಬಿಟ್ಟು ಆತ ಪಕ್ಕದಲ್ಲಿ ಕ್ಯಾಂಡಿಡೇಟ್ ನಿಲ್ಸ್ಕೊಂಡ್ಬಿಟ್ಟು, ಇವನೆಲ್ಲ ಕ್ಯಾಂಡಿಡೇಟ್, ನಾನು ಈ ಜಿಲ್ಲೆ ಮಗ, ನಾನು ನನ್ನ ನೋಡ್ಕೊಂಡು ಓಟ್ ಹಾಕ್ರಿ, ನಾನ್ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದಕ್ಕೆ ಒಳ್ಳೆ ಅವಕಾಶ ಐತೆ, ಒಳ್ಳೆ ವಾತಾವರಣ ಐತೆ, ಇವನೆಲ್ಲ ಕ್ಯಾಂಡಿಡೇಟ್ ನಾನು ಅಂತ ಓಟ್ ಹಾಕ್ಸ್ಕೊಂಡಂತ ಆಸಾಮಿ ಈಗ ಪಾಪ ಬೈರ್ಮಂಗ್ಳಕ್ ಬರಕ್ಕಾಗಲ್ಲ ಒಬ್ರು? ನಾನ್ ಬೈರ್ಮಂಗ್ಳಕ್ ಬರಕ್ಕಾಗತ್ತಾ ಇಷ್ಟು ಲಘುವಾಗೆ? ಇದೇ ಪ್ರಜಾಪ್ರಭುತ್ವ. ನಮ್ಮ ದೇಶದ ಜನರಲ್ಲಿ ಇರ್ತಕ್ಕಂಥ ಹಕ್ಕನ್ನ ಯಾರು ಕೂಡ ಕಿತ್ಕೊಳ್ಳಕ್ ಆಗೋದಿಲ್ಲ. ಅಲ್ಲಿ ನೋಡಿದ್ರೆ ಆ ಪುಣ್ಯಾತ್ಮ ಇವರ ಸೋಕಾಲ್ಡ್ ಗಾಂಧಿ ಕುಟುಂಬದ ಒಂದ ಕುಡಿ ಅಲ್ಲೆಲ್ಲೋ ನಿಂತ್ಕೊಂಡು ಎಂತದದು ಓಟ್ ಚೋರಿ ಅಲ್ಲ, ಓಟ್ ಚೋರಿ ಬಗ್ಗೆ ಚರ್ಚೆ ಮಾಡೋರು. ದೇಶದಲ್ಲಿ ಕಾಂಗ್ರೆಸ್ನ ಸಂಪೂರ್ಣವಾಗಿ ಕೇವಲ ಎಷ್ಟು ಬೆರಳಿಕೆ ಎಷ್ಟು 3 ರಾಜ್ಯ. ಯಾವ್ಯಾವ ರಾಜ್ಯಗಳು? ಇನ್ನು 1.5 ವರ್ಷ ಕರ್ನಾಟಕ ಕ್ಲೋಸ್. ಇನ್ನ ತೆಲಂಗಾಣದ ಕತೆ ಏನಾಯ್ತದೋ ಗೊತ್ತಿಲ್ಲ. ಹಿಮಾಚಲ್ ಪ್ರದೇಶ ದಿವಾಳಿ ಎತ್ತೋಗಿದೆ. ಇಲ್ಲಾದ್ರೂ ಪುಣ್ಯಾತ್ಮರು ಇಲ್ಲಿ ಖಜಾನೆ ತುಂಬಿಸಿ ಇಂತ ಕಳ್ಳರಿಗೆ ತೂಟೊಡಿರಿ ಅಂತ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಇರ್ತಕ್ಕಂಥವ್ರು ಬಿಟ್ಕೊಂಡವ್ರೆ ಪಾಪ ನಮ್ ರಾಜ್ಯದ ಜನ. ಅಲ್ಲಿ ಏನೊಂದ್ 40,000 50,000 ಕೋಟಿನ ಬಡ್ಜೆಟ್ ಇರ್ಬೇಕು ವರ್ಷಕ್ಕೆ. ಇಲ್ಲಿ ಪಾಪ ಇವ್ರು ಹೆಗ್ಗಳಿಕೆ 4.5 ಲಕ್ಷ ಕೋಟಿ ದೊಡ್ಡ ಪ್ರಮಾಣದ ಬಡ್ಜೆಟ್ ಕೊಟ್ಟು ಬಿಟ್ಟಿದೀವಿ. ಓಹೋ, ಯಾರು ಇವ್ರ ಅಪ್ಪನ ಮನೆ ದುಡ್ಡು ಖಜಾನೆ ತುಂಬಿಸವ್ರೆ? ಇಲ್ಲಿ ಇನ್ನೊಂದು ವಿಚಾರ ಏನಂದ್ರೆ, ನಮ್ ಮಂಜಣ್ಣಂಗೆ ಹೇಳ್ತಾ ಇದ್ದೆ, ಮಂಜಣ್ಣ ನಮ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಯಾವ ಪ್ರಾಜೆಕ್ಟ್ ಕೂಡ 30,000 ಕೋಟಿಗಿಂತ ಕಮ್ಮಿ ಮಾಡ್ತಕ್ಕಂಥದ್ದೇ ಇಲ್ಲ. ಇಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ, ಒಂದಷ್ಟು ಕಂಪ್ನಿಗಳಿಗೆ, ಒಂದಷ್ಟು ವ್ಯಕ್ತಿಗಳಿಗೆ ಅನುಕೂಲ ಮಾಡೋದಕ್ಕೆ 35,000 ಕೋಟಿ ಲೂಟಿ GBITS ಅಲ್ಲಿ. ಅಲ್ಲಿ ಟನಲ್ ರೋಡ್ ಮಾಡ್ತಾರಂತೆ. ಅಲ್ಲಿ ಲಾಲ್ಬಾಗ್ ಅಲ್ಲಿ ಹೆಚ್ಚು ಕಮ್ಮಿ 6 ಎಕರೆ ಹೊಂಟೋಯ್ತದೆ ಅಂತ ಅಲ್ಲಿ ಎನ್ವಿರಾನ್ಮೆಂಟಲಿಸ್ಟ್, ಅಲ್ಲಿ ಇರ್ತಕ್ಕಂಥ ದಿನನಿತ್ಯ ಓಡಾಡ್ತಕ್ಕಂಥ ಜನಸಾಮಾನ್ಯರು ಎಲ್ಲ ವಿರೋಧ ಮಾಡ್ತಾರೆ. ಅದು 30,000 ಕೋಟಿ ಪ್ರಾಜೆಕ್ಟ್ ಅಂತೆ, ಟನಲ್ ಪ್ರಾಜೆಕ್ಟ್. ಯಾರು ಓಡಾಡಕ್ಕೆ? ಬಡವ್ರಿಗಲ್ಲ, ಶ್ರೀಮಂತರು ಓಡಾಡಕ್ಕೆ ಪ್ರಾಜೆಕ್ಟ್ ಅಂತೆ. ಇನ್ನ ಅಲ್ಲಾದ್ರೂ ಕಸ ಹೊಡಿಸ್ತೀನಿ ಅನ್ಬಿಟ್ಟು 30 ವರ್ಷದ ಟೆಂಡರ್, 30 ವರ್ಷದ ಲೀಸ್ ಯಾರಾದ್ರೂ ಟೆಂಡರ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿವರೆಗೂ? ಅದ 30,000 ಕೋಟಿ ಪ್ರಾಜೆಕ್ಟ್. ಒಟ್ಟಿನಲ್ಲಿ ಒಂದು ಕಮಿಟ್ಮೆಂಟ್ ಗಟ್ಟಿಯಾಗಿ ನಾಡಿನ ಜನತೆ ಪರವಾಗಲ್ಲ, ಗಾಂಧಿ ಕುಟುಂಬಕ್ಕೆ ಕೊಟ್ಟು ಬಂದಂಗಿದೆ. 30,000 10%, 90,000 ಇಂಟು 10% ಎಷ್ಟಾಯ್ತು? 9,000 ಕೋಟಿ. ಸಾಕಲ್ವಾ ಚುನಾವಣೆ ಮಾಡಕ್ಕೆ? ಸಾಕಲ್ವಾ ಕಾರ್ಡ್ ಹಂಚಕ್ಕೆ? ರಾತ್ರಿ 3 ಗಂಟೆ 4 ಗಂಟೆಲಿ ಬಂದು
ನ್ಯಾಯಬದ್ಧ ಚುನಾವಣೆ ಮಾಡಿದ್ರ ರಾಮನಗರದಲ್ಲಿ, ಮಾಗಡಿನಲ್ಲಿ, ಕುಣಿಗಲಲ್ಲಿ? ಯಾರಪ್ಪ ಕೊಟ್ಟವರು ನಿಮ್ಗೆ ಐಡಿಯಾನ? ಅವರೆಲ್ಲ ಚೋರ್ ಗುರು ಚಂಡಾಳ ಶಿಷ್ಯಂದ್ರಗಳು, ಚೋರ್ ಗುರು ಚಂಡಾಳ ಶಿಷ್ಯಂದ್ರಗಳು. ಏನ್ ಒಳ್ಳೆ ಐಡಿಯಾಗಳು ಕೊಡ್ತಾರ? ಅಲ್ಲ ಪಾಪ ಕಾರ್ಡ್ ಕೊಟ್ರಿ ಸರಿ, ಈಸ್ಕೊಂಡಂತ ಅಮಾಯಕರಿಗೆ 5,000 ರೂಪಾಯಿ ಕೂಪನ್ ಬರ್ತದೆ ಅಂತ ಖುಷಿಲಿ ಕೊಟ್ಬಿಟ್ಟು ಕೊನೆಗೆ ಮಂಜಣ್ಣಂಗ್ ಗೊತ್ತು ನಮ್ಗೆ ಗೊತ್ತು, ಸೈಲೆಂಟ್ ಆಗಿ ರಾತ್ರಿ ಹೋಗೋದು. ಸ್ವಲ್ಪ ಕಾರ್ಡ್ ಕೊಡ್ತೀರಾ, ಸ್ವಲ್ಪ ಕಾರ್ಡ್ ಕೊಡ್ತೀರಾ ಅಂತ ವಾಪಸ್ ಜೇಬ್ ಹಾಕೊಂಡ್ ಬಂದಿದ್ದಾರೆ. 5,000 ರೂಪಾಯಿಯೂ ಇಲ್ಲ ಪಾಪ. ಯಾವ ಒಂದಷ್ಟು ಜನ ಮುಕ್ತ ಜನತೆ ಓಟ್ ಹಾಕ್ತಂತವ್ರಿಗೆ ದಾರಿ ತಪ್ಪಿಸಿ ಕ್ಲೋಸ್ ಮಾಡಿ. ಈಗ ಇಲ್ಲಿ 35 ಬೂತು ಇಂಟು ನಾನು ಹೇಳ್ದಂಗೆ ಒಂದ್ 600 ಓಟ್ ಹೊಡ್ಕೊಂಡ್ಬಿಟ್ರೆ ಒಂದ್ ಕಡೆ ಕಳೆದ ಬಾರಿ ಹೊಡೆದಂಗೆ ಎಷ್ಟಾಯ್ತು ಲೆಕ್ಕ? 20,000 ಲೆಕ್ಕ, 20,000 ಲೆಕ್ಕ, 20,000 ಲೆಕ್ಕ. ನಾವ್ ಎಷ್ಟ ಸೋತು ಹೇಳೋರು ಯಾಕೆ? ಈಗ SIR ನೋಡೋಣ. ನಿಮ್ಮೆಲ್ರಿಗೂ ಗೊತ್ತಿರಬಹುದು, ಒಂದಷ್ಟು ಜನಕ್ಕೆ ಗೊತ್ತಿಲ್ಲ. ಸ್ವಾತಂತ್ರ್ಯ ಬಂದಾಗಿದ್ದ 6 ಸಲ SIR ಆಗಿದೆ ಇಲ್ಲಿವರೆಗೂ. ಅದರಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ನ ಆಡಳಿತದ ಸಮಯದಲ್ಲೇ ಆಗಿರ್ತಕ್ಕಂಥದ್ದು. ಈಗ SIR 2002ರಿಂದ ಈಚೆಗೆ 24 ವರ್ಷ ಆಗಿತ್ತಾಗಿ. ಇಡೀ ದೇಶದಲ್ಲಿ ನೀವು ನೋಡ್ಕೊಂಡ್ ಬಂದಿದ್ದೀರಿ. ಒಂದು ಕ್ಲೀನ್ ಅಪ್ ಪ್ರಾಸೆಸ್ ಆಗ್ಬೇಕಾಗಿದೆ. ಎಲ್ಲೆಲ್ಲಿ ಸುಳ್ಳು ಮತದಾನ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಡೆತ್ ಆಗಿರ್ತಕ್ಕಂಥ ಹೆಸರು ಮತದಾನ ನಡೀತಾ ಇದೆ, ಎಲ್ಲೆಲ್ಲಿ 2 ಕಡೆ ವೋಟಿಂಗ್, ನಿಮ್ಗೆ ಎಲ್ಲರೂ ಗೊತ್ತಿಲ್ವಾ? ಎಷ್ಟೆಷ್ಟು ಜನ ಇಟ್ಕೊಂಡಲ್ಲಿ 2 ಕಡೆ ವೋಟಿಂಗ್ ಸಿಸ್ಟಮ್ಗಳು ಜನ ಗೊತ್ತಿಲ್ವಾ? ಇದೆಲ್ಲ ಕಡಿವಾಣ ಹಾಕ್ಬೇಕಾ ಬೇಡವಾ? ನ್ಯಾಯಬದ್ಧವಾಗಿ, ಪಾರದರ್ಶಕವಾಗಿ, ಪ್ರಜಾಪ್ರಭುತ್ವದ ಅಡಿಯಲ್ಲಿ ಚುನಾವಣೆ ಆಗ್ಬೇಕಾ ಬೇಡವಾ? ಇದನ್ನ ವಿರೋಧಿಸೋದೇನಿದೆ ರೀ? ನಿಜವಾಗ್ಲೂ ವಿರೋಧಿಸ್ಬೇಕು ಅಂದ್ರೆ ರಾಹುಲ್ ಗಾಂಧಿ ಅವ್ರಿಗೆ ರಾಮನಗರ ಈ ಪುಣ್ಯ ಜಿಲ್ಲೆನಲ್ಲಿ ಒಂದು ಕರೆ ಕೊಡ್ಲಿಕ್ಕೆ ಬಯಸ್ತೇನೆ. ಡೆಲ್ಲಿಗೆ ಬರ್ತಾ ಇದ್ದೀನಿ, ರಾಹುಲ್ ಗಾಂಧಿ ಅವರು ಇಂಗ್ಲಿಷ್ ಅಲ್ಲಿ ಪ್ರೆಸ್ ಮೀಟ್ ಮಾಡ್ತೀನಿ. ಪಾಪ ನಿಮ್ ಕನ್ನಡ ಅರ್ಥ ಆಗ್ಲಿಕ್ಕಿಲ್ಲ. ಬಂದು ಡೆಲ್ಲಿನಲ್ಲಿ ಕೂತ್ ಮಾತಾಡ್ತೇನೆ ಸೋಮವಾರ ದಿನ. ದಯವಿಟ್ಟು ಎಚ್ಚೆತ್ಕೊಳಕ್ ಕೇಳಿ. ನಾವು ಕೈ ಕಟ್ಟೆ ಹಾಕೊಂಡು JDS ನವರಾಗ್ಲಿ, ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಅವರಾಗ್ಲಿ ಇದನ್ನ ಕಣ್ಣು ಪಟ್ಟೆ ಕಟ್ಕೊಂಡು ಕೂತ್ಕೊಳ್ತಕ್ಕಂಥದ್ದಕ್ಕೆ ನಾವೇನ್ ಸಿದ್ರಿಲ್ಲ. ನಮಗೆ ಸಿಕ್ಕಬೇಕಾಗಿರ್ತಕ್ಕಂಥ ನ್ಯಾಯಬದ್ಧವಾದಂತ ಹಕ್ಕು, ನ್ಯಾಯಬದ್ಧವಾಗಿ ಆಗ್ಬೇಕಾಗಿರ್ತಕ್ಕಂಥ ಪ್ರಕ್ರಿಯೆ ಇದು ಆಗ್ಲೇಬೇಕು. ಇದು ಮಾಡೇ ತೀರ್ತೀವಿ. ಇದಕ್ಕೆ ಯಾರು ಕೂಡ ಅಡ್ಡಿಪಡಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ನಿಮ್ಮೆಲ್ಲರಲ್ಲೂ ಒಂದು ಮನವಿ ಮಾಡ್ತಕ್ಕಂಥದ್ದು, ಇವತ್ತು ನಿನ್ನೆ ರಾತ್ರಿ ದಿನ ಹೇಳಿದ್ದಕ್ಕೆ ಮುಖಂಡರುಗಳು ಬಂದಿದ್ದೀರಿ. ನಾಳೆ ಕ್ಷೇತ್ರದ ಜನತೆಗೂ ಕೂಡ ಮಾಧ್ಯಮದ ಮಿತ್ರರ ಮೂಲಕ ಇಡೀ ರಾಜ್ಯಕ್ಕೆ ಇವತ್ತು ಏನ್ ನಡೀತಾ ಇದೆ ಈ ರಾಜ್ಯದಲ್ಲಿ ಅಂತಕ್ಕಂಥ ಒಂದು ಸಂದೇಶವನ್ನ ಕಳಿಸ್ತಕ್ಕಂಥದಕ್ಕೆ ತಾವು ಕೂಡ ಒಂದು ಭಾಗವಹಿಸಿ ಇವತ್ತು ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದೀರಿ. ಇವತ್ತು ಇಲ್ಲಿಂದ ಒಂದು ಹೊಸ ಅಧ್ಯಾಯ, ಇದನ್ನ ಎಲ್ಲ ಕಡಿವಾಣ ಆಗ್ತಕ್ಕಂಥದಕ್ಕೆ ಇಂದಿನಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ 2 ಪಕ್ಷದವರು. ಹಾಗಾಗಿ ನೀವೆಲ್ಲರೂ ಗಟ್ಟಿಯಾಗಿರಿ. ಮತ್ತೊಮ್ಮೆ ಹೇಳ್ತೇನೆ, ಇಂಥ ಪ್ರಕ್ರಿಯೆಗಳು ನಾವು ಕೇಳ್ತಕ್ಕಂಥದ್ದು 2-3 ವಿಚಾರಗಳಿದೆ, ಅಂತಿಮಗೊಳಿಸ್ತೀನಿ. ದಯಮಾಡಿ ಮಾಧ್ಯಮದ ಸ್ನೇಹಿತರು ತಿಳ್ಕೊಬೇಕು. ಒಂದು, ನಿನ್ನೆಯ ದಿನ ಈ ನೈಜ ದೃಶ್ಯಾವಳಿಯನ್ನ ಕಳಿಸಿದ ನಂತರ, ಎಲ್ಲಾ ಮಾಧ್ಯಮಗಳಲ್ಲಿ ಪ್ರಸಾರ ಆದ ನಂತರ ಇನ್ನ ಕಳ್ತಪ್ಪಿಸ್ಕೊಳಕ್ಕಾಗೋದಿಲ್ಲ ಅಂತ ಕಷ್ಟಪಟ್ಟು ಮನಸ್ಸಿದೆಯೋ ಮನಸ್ಸಿಲ್ವೋ DC ಒಂದು ನೋಟಿಸ್ ಸರ್ವ್ ಮಾಡಿದ್ದಾರೆ. ಈಗ ನೋಟಿಸ್ ಸರ್ವ್ ಮಾಡಿದ್ರೆ ಇದು ಪುತ್ರ ಸಿಗಲ್ಲ. ಯಾಕಂದ್ರೆ ಕಣ್ಮುಂದೆ ಸಾಕ್ಷಿ ಕೊಟ್ಬಿಟ್ಟಿದೀವಲ್ರಿ, ಸಾಕ್ಷಿ ಪ್ರೆಸೆಂಟೇಶನ್ ಮಾಡಿದೀವಿ. ಇನ್ಯಾರು ಕಾಯ್ತಾ ಇದೀರಿ? ಇನ್ಯಾವ ಸಾಕ್ಷಿ ಬೇಕು? ಒಳಗಡೆ ಕೂತ್ಕೊಂಡು ಅಲ್ಲಿ ಮಕ ಮುಚ್ಚಿದವ್ರನ್ನೇ ಪ್ರತಿನಿಧಿಯಾಗಿ ಮಾಡಿ. ಯಾಕೆ ಬೇರೆ ಯಾರು ಇಲ್ವಾ? ಬೇರೆ ಯಾರು ಪ್ರತಿನಿಧಿಗಳಾಗ್ಬಾರ್ದ? ಮಕ ಮುಚ್ಕೊಂಡಿರೋರೇ ಬೇಕೇನ್ರಿ? ಅವ್ರನ್ನ ಯಾಕೆ ಕೂರ್ಸಿದೀರ? ಅಲ್ಲಿ ಕೂತ್ಕೊಂಡು ಮದುವೆ ಮನೆಗಳೆಲ್ಲ ನೀವು ಹಂಚ್ಕೊಂಡಿದ್ದೀರಲ್ಲ ಸಮುದಾಯ ಭವನದಲ್ಲಿ. ಅವ್ನ ಯಾವನ ಕಾಂಗ್ರೆಸ್ ಕೌನ್ಸಿಲರ್ ಸಮುದಾಯ ಭವನ ಎಂತದ್ದು ಮದುವೆ ಮನೆಯಲ್ಲಿ ಹಂಚವ್ರಂತಲ್ಲಪ್ಪ ನೀನೆ. ಯಾವೆಲ್ಲ ಹೆಸರುಗಳು ಬರೋಣ ನಮ್ಗೆ ಬೇಕಾಗುದಿಲ್ಲ. ಆಯ್ತಲ್ಲಣ್ಣ, ಇದನ್ನ ಇವ್ರನ್ನ ಇಮಿಡಿಯೇಟ್ ಆಗಿ, ಅದೇ ಅವ್ರ ಟೀಚರ್ಗಳಿರ್ತಾರೆ, ಅವ್ರ ಟೀಚರ್ಗಳ ಕೆಲಸ ತೆಗಿರಿ ಅಂತ ಹೇಳೋದು ನಾನು ಇಷ್ಟಪಡೋದಿಲ್ಲ. ಪಾಪ ಅವರೆಲ್ಲ ಬಡವರು, ಅಮಾಯಕರು. ಅವ್ರ ಮೇಲೆ ಇವ್ರು ದೌರ್ಜನ್ಯ ಮಾಡಿದ್ದಾರೆ. ಈ ಒಂದು PLO ಅಪಾಯಿಂಟ್ಮೆಂಟ್ ವಿಚಾರದಲ್ಲಿ ಅವ್ರನ್ನ ಸಸ್ಪೆನ್ಷನ್ ಮಾಡಿ. ಜೊತೆನಲ್ಲಿ ಸ್ಟೇಟ್ ನ ಎಲೆಕ್ಷನ್ ಕಮಿಷನ್ ಇದನ್ನ ಪರ್ಸನಲ್ ಆಗಿ ಮಾನಿಟರ್ ಮಾಡಬೇಕಾಗ್ತದೆ. ಅದರಲ್ಲೂ ಈ 35 ಸೆನ್ಸಿಟಿವ್ ಬೂತ್ ಗಳೇನಿದೆ, ಇವತ್ತು ಮೆಮೊರಂಡಮ್ ಸಲ್ಲಿಸ್ತಾ ಇದ್ದೀನಿ ನಾನು ಸ್ಟೇಟ್ ಎಲೆಕ್ಷನ್ ಕಮಿಷನ್ CEO ಅವರಿಗೆ. ಇದನ್ನ ಪರ್ಸನಲ್ ಆಗಿ ನೋಡ್ಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಇದು ಇದೇ ರೀತಿ ಮುಂದುವರಿಯುತ್ತೆ. ಇನ್ನೊಂದು ವಿಚಾರ,
ನಿನ್ನೆ ಆಗಿರ್ತಕ್ಕಂಥ ಸುಮಾರು ಒಂದು 8 ವಿಡಿಯೋಗಳು ನೋಡಿದ್ದೇನೆ. ಒಂದು 8-10 ಬೂತ್ಗಳಲ್ಲಿ ಆಗಿರ್ತಕ್ಕಂಥ ಪ್ರಕ್ರಿಯೆ ಏನಿದೆ ಇದನ್ನ ವಾಪಸ್ ರೀಡು ಮಾಡ್ಬೇಕು ಈ ಸಿಸ್ಟಮ್. ಮತ್ತೆ ವಾಪಸ್ಸು ಮಾಡ್ಬೇಕು, ಇದನ್ನ ರೀಡು ಮಾಡ್ಬೇಕು ಈ ಸಿಸ್ಟಮ್ನ. ಈ 3 ವಿಚಾರವನ್ನ ನಾನು ಮಾಧ್ಯಮದ ಮೂಲಕ, ಯಾಕಂದ್ರೆ ನೋಡಿ ಇವತ್ತೆಲ್ಲ ಬೀದಿಲ್ ನಿಂತು ಮಾತಾಡ್ಬೇಕು. AC ರೂಮ್ ಅಲ್ಲಿ ಕೂತವ್ರೆಲ್ಲ ಆರಾಮಾಗಿ ಕೂತವ್ರೆ. ಈಗ DC ಹೇಳಿದ್ರೆ ADC ಅಳ್ಳಾಡಿಸ್ಕೊಂಡ್ ಬರ್ತಾರೆ. ಆಯ್ತು, ನಾನು ಉಳಿಸ್ಕೊಳಕ್ಕೆ ನಾನಿರೋದು ನಂಗೆ ಕೊಟ್ಬಿಡಿ, ನಾ ಇಸ್ಕೊಯ್ತೀನಿ, ಹೆಂಗೋ ನಮ್ಮ ಯಜಮಾನ್ರು ಕೈಬಡಿ ಅಂತ ಒಬ್ಬ ಬರ್ತಾರೆ. ಈಗ ನಾನು ಜೈಮುತ್ತು ಅವರು ರಿಕ್ವೆಸ್ಟ್ ಮಾಡೋದು, ಇಲ್ಲಿ ಗೌತಮ್ ಅವ್ರಿಗೂ ರಿಕ್ವೆಸ್ಟ್ ಮಾಡೋದು, 2 ಪಕ್ಷದ ನಮ್ಮ ಆಮೇಲೆ ಆನಂದ್ ಅವರು ಇದಾರೆ, ಇಲ್ಲ ಆನಂದಣ್ಣ ಅವರು, ತಾವೆಲ್ಲ ದಯವಿಟ್ಟು DC ಅವರು ಬರೋವರೆಗೂ, ಮಂಜಣ್ಣ ಅವ್ರಿಗೆ ದಯವಿಟ್ಟು DC ಅವರು ಬರೋವರೆಗೂ ಕೂಡ ಕಾದು ಡೆಲಿಗೇಷನ್ DC ಅವ್ರ ಕೈಗೆ ಕೊಡ್ಸಿ ನೀವು ಮುಂದಿನ ಪ್ರಾಸೆಸ್ ಏನಿದೆ ಮಾಡಿ. ಯಾಕಂದ್ರೆ ಇವೆಲ್ಲ ಪ್ರೊಸೀಜರ್ ನಾವು ಉಲ್ಲಂಘನೆ ಮಾಡಕ್ಕಾಗಲ್ಲ. ಹಾಗಾಗಿ ನಮ್ ಕಡೆಯಿಂದ ನಾವೇನೇನ್ ಮಾಡ್ಬೇಕು ಮಾಡೋಣ. ಮಿಕ್ಕಂತದ್ದು CEC ನ ಹೋಗಿ ಅಪ್ರೋಚ್ ಮಾಡಿ, ಇಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಚರ್ಚೆ ಮಾಡಿ, ಯಾವ ರೀತಿ ರಕ್ಷಣೆ ಪಡಿಬೇಕು ಕನ್ನಡ ನಾಡಿನ ಜನತೆ, ಯಾವ ರೀತಿ ನ್ಯಾಯಬದ್ಧವಾಗಿ, ಪಕ್ಷಾತೀತವಾಗಿ ಮತ್ತೆ ಪಾರದರ್ಶಕವಾಗಿ ಈ ಒಂದು ಪ್ರಾಸೆಸ್ ನಡೀಬೇಕು. ಅಲ್ಲಿವರೆಗೂ ಗಟ್ಟಿಯಾಗಿ ಹೋರಾಟ ಮಾಡೋಣ. ಮತ್ತೆ ಇಂಥ ವಿಚಾರಗಳು JDS ನ ಮುಖಂಡರಿಗೂ ಕೈ ಜೋಡಿಸಿ ಮನವಿ ಮಾಡ್ತೀನಿ, BJP ನನ್ನ ಸ್ನೇಹಿತರಿಗೂ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಇಂಥವು ಯಾವ್ದಾದ್ರು ತಮ್ಮ ಗಮನಕ್ಕೆ ಬಂದ್ರೆ ದಯವಿಟ್ಟು ಫೋನ್ ಇದೆ, ವಿಡಿಯೋ ಮಾಡಿ, ಫೋಟೋ ಮಾಡಿ, ಇಮಿಡಿಯೇಟ್ ಆಗಿ ಅಪ್ಲೋಡ್ ಮಾಡಿ, ಅಪ್ಡೇಟ್ ಮಾಡಿ. ಅಲ್ಲಿ ನಾವೇ ಬರ್ತೀವಿ ತಕ್ಷಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.